ಫಲಾಭಂ ತರ್ಕಾಭಯೇತಂ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದಮಾನತೋಸ್ಮಿ ಪ್ರಥಮೋ ಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋ ವಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಾಗವತದ ತೃತೀಯ ಸ್ಕಂದದ 30ನೇ ಅಧ್ಯಾಯದಲ್ಲಿ ಇವತ್ತು 37ನೇ ಶ್ಲೋಕ. ರೂಪಭೇದಾಸ್ಪದಂ ದಿವ್ಯಂ ಕಾಲ ಇತ್ಯಭಿಧೀಯತೆ. ಭೂತಾನಾಂ ಮಹದಾದೀನಾಂ ಯತೋ ಭಿನ್ನದೃಶಾಂ ಭಯಂ. ಕಪಿಲ ನಾಮಕನಾದ ಭಗವಂತ ದೇವಹೂತಿ ದೇವಿಗೆ ಕಾಲನಾಮಕನಾದ ಭಗವಂತನ ವಿವರಣೆಯನ್ನ ಕೊಡ್ತಾ ಇದ್ದಾನೆ. ಹಿಂದಿನ ಶ್ಲೋಕದಲ್ಲಿ ಯತ್ತದ್ ಭಗವತೋ ರೂಪಂ ಬ್ರಹ್ಮಣಃ ಪರಮಾತ್ಮನಃ ಪರಂ ಪ್ರಧಾನಾತ್ ಪುರುಷಾತ್ ದೈವಂ ಕರ್ಮ ವಿಚೇಷ್ಟಿತಂ ಅಂತ ಪ್ರಕೃತಿಗಿಂತಲೂ ಚತುರ್ಮುಖ ಬ್ರಹ್ಮದೇವರಿಗಿಂತಲೂ ಉತ್ತಮನಾಗಿರ್ತಕ್ಕಂತಹ ಗುಣಪರಿಪೂರ್ಣನಾದ ದೇವದೇವೋತ್ತಮನಾದ ಭಗವಂತನೇ ಕಾಲಸ್ವರೂಪಿ ಅಂತ ಹೇಳಿ, ಆ ಕಾಲ ಪ್ರೇರಿತರಾಗಿಯೇ ಎಲ್ಲರೂ ಕೂಡ ಸಕಲ ಕರ್ಮಗಳನ್ನು ಕೂಡ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರು. ಹಾಗೆ ಮುಂದೆ ಮಾತುವರಿಸ್ತಾ ಹೇಳ್ತಾರೆ, ಕಾಲ ಅನ್ನೋ ಶಬ್ದದಿಂದ ಕರೆಸಿಕೊಳ್ಳತಕ್ಕಂತಹ ಮುಖ್ಯ ಪ್ರಾಣ ಮೊದಲಾದ ಪ್ರತಿಮೆಗಳಲ್ಲಿ ಸನ್ನಿಹಿತನಾದವನು ಕಾಲರೂಪಿಯಾದ ಭಗವಂತ ಅಂತ. ಅಂದ್ರೆ ಕಾಲ ಶಬ್ದದಿಂದ ಮುಖ್ಯ ಪ್ರಾಣ ಮೊದಲಾದ ಮುಖ್ಯ ಪ್ರಾಣನನ್ನು ಕೂಡ ಹೇಳಬಹುದು. ಭಗವಂತ ಹೇಗೆ ಕಾಲನಾಮಕನಾಗಿದ್ದಾನೋ ಹಾಗೆ ಮುಖ್ಯ ಪ್ರಾಣದೇವರು ಕೂಡ ಕಾಲನಾಮಕರಾಗಿದ್ದಾರೆ. ಅಂತಹ ಕಾಲನಾಮಕರಾದ ಮುಖ್ಯ ಪ್ರಾಣದೇವರ ಪ್ರತಿಮೆಯಲ್ಲಿ ಇರುವ ಭಗವಂತ
ಮುಖ್ಯ ಪ್ರಾಣದೇವರೇ ಮೊದಲಾದ ಪ್ರತಿಮೆಗಳಲ್ಲಿ ಸನ್ನಿಹಿತವಾದದ್ದು ಕೂಡ ಈ ಕಾಲರೂಪಿಯಾದ ಭಗವಂತನ ದಿವ್ಯ ರೂಪವೇ ಅಂತ ಹೇಳ್ತಾ ಇದ್ದಾರೆ. ಆ ಭಗವಂತನೇ ಮುಖ್ಯವಾಗಿ ಕಾಲ ಎಂಬುದಾಗಿ ಕರೆಸಿಕೊಳ್ತಕ್ಕಂಥವನು. ಉಳಿದವರನ್ನು ಕೂಡ ನಾವು ಕಾಲ ಶಬ್ದದಿಂದ ವ್ಯವಹಾರ ಮಾಡಬಹುದು. ಶಾಸ್ತ್ರಗಳಲ್ಲಿ ಅಲ್ಲಲ್ಲಿ ಕಾಲ ಶಬ್ದದಿಂದ ಮುಖ್ಯ ಪ್ರಾಣಾದಿಗಳನ್ನು ಕೂಡ ಕರೆದಿದ್ದಾರೆ. ಆದರೆ ಅವರ ಒಳಗೆ ಕಾಲನಾಮಕನಾಗಿ ಸನ್ನಿಹಿತನಾದವನು ಈ ಭಗವಂತನೇ. ಅವನೇ ನಿಜವಾಗ್ಲೂ ಕಾಲಶಬ್ದ ವಾಚ್ಯ ಅಂತ ಇದ್ದಾರೆ. ಬ್ರಹ್ಮ ಮೊದಲಾದವರು ಮಹತ್ತತ್ವಾದಿ ಅಭಿಮಾನಿಗಳಾಗಿದ್ದಾರೆ. ಮಹತ್ತತ್ವವೇ ಮೊದಲಾಗಿರ್ತಕ್ಕಂತಹ ತತ್ವಗಳಿಗೆ ಅಭಿಮಾನಿಗಳಾದಂತಹ ಬ್ರಹ್ಮಾದಿ ಸಂಸಾರಿ ಜೀವರು ಭಗವಂತನಿಗೆ ಹೋಲಿಸಿದರೆ ಭಿನ್ನ ದೃಕ್ ಅವರೆಲ್ಲ ಅಂದ್ರೆ ಅಲ್ಪಜ್ಞರು. ಅವರಿಗೆ ಜನನ ಮರಣ ಮೊದಲಾದ ಭಯ ಈ ಕಾಲನಾಮಕನಾದ ಭಗವಂತನಿಂದಲೇ ಆಗೋದು. ಭಿನ್ನ ದೃಶಾಂ ಭಯಂ. ಭಿನ್ನ ದೃಶಾಂ ಅಂದ್ರೆ ಭಿನ್ನ ದೃಕ್ ಅಂದ್ರೆ ಅಲ್ಪಜ್ಞರಾಗಿರ್ತಕ್ಕಂತಹ. ಅಲ್ಪಜ್ಞರು ಅಂದ್ರೆ ಭಗವಂತನ ಜ್ಞಾನಕ್ಕೆ ಹೋಲಿಸಿದರೆ ಈ ತತ್ವಾಭಿಮಾನಿ ದೇವತೆಗಳು ಕೂಡ ಅಲ್ಪಜ್ಞರೇ. ಬ್ರಹ್ಮಾದಿ ಸಮಸ್ತ ಜೀವರು ಕೂಡ ಅಲ್ಪಜ್ಞರು. ಅಂತಹ ಅಲ್ಪಜ್ಞರಾದ ಸಂಸಾರಿ ಜೀವರಿಗೆ ಜನನ ಮರಣ ಮೊದಲಾದ ಭಯವನ್ನ ತಂದುಕೊಡುವವನೇ ಈ ಕಾಲನಾಮಕನಾದ ಭಗವಂತ. ಅವನಿಂದಲೇ ಇವರಿಗೆ ಭಯ. ಯಾವ ಭಯ? ಜನನ ಮರಣ ಮೊದಲಾದವುಗಳ ಭಯ. ಅಂಥವನು ಈ ಕಾಲನಾಮಕನಾದ ಭಗವಂತ ಅಂತ ಕಾಲಸ್ವರೂಪಿಯಾದ ಭಗವಂತನ ಲಕ್ಷಣವನ್ನ ಈ ಶ್ಲೋಕದಲ್ಲಿ ಕಪಿಲ ನಾಮಕನಾದ ಭಗವಂತ ತಿಳಿಸ್ತಾ ಇದ್ದಾನೆ. ಅಲ್ಪಜ್ಞರಾಗಿರ್ತಕ್ಕಂತಹ ಸಂಸಾರಿಗಳಿಗೆಲ್ಲ ಈ ಕಾಲದ ಭಯ ತಪ್ಪಿದ್ದಲ್ಲ ಅನ್ನೋದು ಇದರ ಒಟ್ಟು ತಾತ್ಪರ್ಯ. ಬ್ರಹ್ಮದೇವರಿಗೂ ಕೂಡ ಕಾಲದ ಮಿತಿ ಇದೆ, ಕಾಲದ ಭಯ ಇದೆ. ಜನನ ಮರಣಾದಿಗಳ ಭಯ ಅಂತ ಅರ್ಥ. ಭಯ ಅನ್ನೋ ಶಬ್ದಕ್ಕೆ ಜನನ ಮರಣ ಮೊದಲಾದವುಗಳು. ಬ್ರಹ್ಮದೇವರಿಗೂ ಕೂಡ ಜನನ ಮರಣಾದಿಗಳಿದ್ದೇ ಇದೆ. ಅದೇ ಕಾಲದ ಭಯ. ಅಂತಹ ಭಯವನ್ನು ಉಂಟು ಮಾಡುವವನು ಈ ಕಾಲಸ್ವರೂಪಿಯಾದ ಭಗವಂತನೇ ಅಂತ. ಇಲ್ಲಿ ಭಿನ್ನ ದೃಶಾಂ ಭಯಂ ಅಂತ ಇದೆ. ಭಿನ್ನ ದೃಶಾಂ ಭಯಂ ಅಂದ್ರೆ ಯಾರಿಗೆ ಭಯ? ಭಿನ್ನ ದೃಶಾಂ ಅಂದ್ರೆ ಯಾರು ಅನ್ನೋದಕ್ಕೆ ಬೇರೆ ವ್ಯಾಖ್ಯಾನಕಾರರೆಲ್ಲ ಬೇರೆ ರೀತಿಯಲ್ಲಿ ಅರ್ಥವನ್ನ ಮಾಡಿದ್ದಾರೆ. ಭಿನ್ನ ದೃಶಾಂ ಅನ್ನೋ ಶಬ್ದಕ್ಕೆ ಮೇಲ್ನೋಟಕ್ಕೆ ಅಜ್ಞಾನಿಗಳು, ವಿಪರೀತ ಜ್ಞಾನಿಗಳು ಅಂತ ಹೀಗೆಲ್ಲ ಅರ್ಥ ಬರ್ತದೆ. ಆತ್ಮನನ್ನ ಬ್ರಹ್ಮ ಅಂತ ತಿಳಿಯದೆ ದೇಹ ಅಂತ ತಿಳಿದವರು, ಒಳಗೆ ಪರಮಾತ್ಮನನ್ನ ಕಾಣದೆ ಬಹಿರ್ಮುಖರಾಗಿರುವವರು ಅಂತ ಹೀಗೆಲ್ಲ ಬೇರೆ ಬೇರೆ ವ್ಯಾಖ್ಯಾನಕಾರರು ಅರ್ಥ ಮಾಡಿದ್ದಾರೆ ಭಿನ್ನ ದೃಶಾಂ ಅನ್ನೋ ಶಬ್ದಕ್ಕೆ. ಆತ್ಮನನ್ನೇ ಬ್ರಹ್ಮ ಅಂತ ತಿಳ್ಕೊಳ್ಳದೆ ದೇಹವನ್ನೇ ಬ್ರಹ್ಮ ಅಂತ ತಿಳ್ಕೊಳ್ತಕ್ಕಂಥವ್ರು ಭಿನ್ನ ದೃಶರು, ಅಜ್ಞಾನಿಗಳು, ವಿಪರೀತ ಜ್ಞಾನಿಗಳು. ಒಳಗೆ ಪರಮಾತ್ಮ ಇದ್ದಾನೆ ಅನ್ನೋದನ್ನು ತಿಳ್ಕೊಳ್ಳದೆ ಕೇವಲ ಬಹಿರ್ಮುಖರಾಗಿರುವವರು ಅಂತ ಹೀಗೆಲ್ಲ ಭಿನ್ನ ದೃಶಾಂ ಅನ್ನೋ ಶಬ್ದಕ್ಕೆ ಅರ್ಥ ಮಾಡಿದ್ದಾರೆ. ಆದ್ರೆ ಹಿಂದೆ ಏನಿದೆ? ಭೂತಾನಾಂ ಮಹದಾದೀನಾಂ ಯಥೋ ಭಿನ್ನ ದೃಶಾಂ ಭಯಂ ಅಂತ ಅಲ್ಲಿ ಭಾಗವತ ಮಹದಾದೀನಾಂ ಭೂತಾನಾಂ ಅಂತ ಹೇಳ್ತಾ ಇದೆ. ಮಹದಾದಿ ತತ್ವಗಳಿಗೆ ಅಭಿಮಾನಿಗಳಾದ ಜೀವರಿಗೆ ಅಂತ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಆ ತರ ಹೇಳಿದ್ದಾರೆ. ಹಾಗಾಗಿ ಬ್ರಹ್ಮಾದಿ ಜೀವರು ಇಲ್ಲಿ ವಿವಕ್ಷಿತರಾಗಿದ್ದಾರೆ ಅಂತ. ಸರಿ,
ಬ್ರಹ್ಮಾದಿ ಜೀವರೇ ಇಲ್ಲಿ ಮಹದಾದೀನಾಂ ಭೂತಾನಾಂ ಅಂತ ಹೇಳಿರೋದ್ರಿಂದ ವಿವಕ್ಷಿತ ಅಂತ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಹೇಳಿದ್ದು ಸರಿಯೇ. ಆದ್ರೆ ಸರ್ವಜ್ಞರಾಗಿರ್ತಕ್ಕಂತಹ ಅವರಲ್ಲಿ ಈ ಅಜ್ಞಾನ, ವಿಪರೀತ ಜ್ಞಾನ ಮೊದಲಾದವುಗಳು ಹೇಗೆ? ಅದಕ್ಕೆ ಅಲ್ಪಜ್ಞಾನಿಗಳು ಅಂತಾನೆ ಅನ್ಬೇಕು ಅವ್ರನ್ನ. ಬೇರೆ ಜೀವರಿಗಿಂತ ಇವರು ಅಧಿಕ ಜ್ಞಾನಿಗಳಾಗಿದ್ರು ಕೂಡ ಪರಮಾತ್ಮನಿಗಿಂತ ಅಲ್ಪಜ್ಞಾನಿಗಳೇ ಅಲ್ವಾ? ಆದ್ರಿಂದ ಅವರು ಅಲ್ಪಜ್ಞಾನಿಗಳು ಹೇಗೆ ಅಂದ್ರೆ ಆ ಥರ ಅಲ್ಪಜ್ಞಾನಿಗಳು ಅಂತ ಅದಕ್ಕೆ ಅರ್ಥ. ಭಗವಂತನನ್ನ ವಿವಕ್ಷಾ ಮಾಡಿದರೆ ಅವರು ಅಲ್ಪಜ್ಞಾನಿಗಳೇ. ಉಳಿದ ಜೀವರಿಗಿಂತ ಅಧಿಕ ಜ್ಞಾನಿಗಳಾಗಿರ್ಬೋದು. ಸರ್ವಜ್ಞರಾಗದಂತಹ ಬ್ರಹ್ಮಾದಿ ಜೀವರು, ಬ್ರಹ್ಮಾದಿ ದೇವತೆಗಳು, ತತ್ವಾಭಿಮಾನಿಗಳೆಲ್ಲರೂ ಕೂಡ ಅಧಿಕ ಜ್ಞಾನಿಗಳೇ ಉಳಿದವರಿಗಿಂತ. ಆದರೆ ಪರಮಾತ್ಮನಿಗಿಂತ ಅಲ್ಪಜ್ಞಾನಿಗಳೇ. ಆ ಅಭಿಪ್ರಾಯ ಇಟ್ಟುಕೊಂಡು ಹೇಳಿದ್ರು ಭಿನ್ನ ದೃಶ ಅಂತ. ಪರಮಾತ್ಮ ಅವನು ಕಾಲಸ್ವರೂಪಿ, ಅಂಥವನಿಗೆ ಜನನ ಮರಣ ಮೊದಲಾದವುಗಳ ಈ ಜನನ ಮರಣ ಮೊದಲಾದವುಗಳನ್ನೆಲ್ಲ ಕಾಲರೂಪಿಯಾದ ಆ ಭಗವಂತ ಇವರಿಗೆಲ್ಲ ಉಂಟು ಮಾಡ್ತಾನೆ. ಯಾರಿಗೆ? ಅಲ್ಪಜ್ಞಾನಿಗಳಾದ ಬ್ರಹ್ಮಾದಿ ಜೀವರುಗಳಿಗೆ. ಭಿನ್ನ ದೃಶಾಂ ಅನ್ನೋ ಶಬ್ದದಿಂದ ಅಲ್ಪಜ್ಞಾನಿಗಳು ಅನ್ನೋ ಅರ್ಥ ಹೇಗೆ ಬರ್ತದೆ ಅಂತ ವಿಚಾರ ಮಾಡ್ಬೇಕು. ಆ ಅರ್ಥ ಬಂದ್ರೆ ಉಳಿದದ್ದೆಲ್ಲ ಈಗ ಹೇಳಿದ್ದು ಸರಿ ಆಗ್ತದೆ. ಭಿನ್ನ ದೃಶಾಂ ಅನ್ನೋ ಶಬ್ದಕ್ಕೆ ಅಲ್ಪಜ್ಞಾನಿ ಅನ್ನೋ ಅರ್ಥ ಹೇಗೆ ಬರ್ತದೆ ಅನ್ನೋದನ್ನ ಮಧ್ವಾಚಾರ್ಯರು ಶಬ್ದ ನಿರ್ಣಯವನ್ನ ಪ್ರಮಾಣವನ್ನಾಗಿ ಕೊಟ್ಟು ತಿಳಿಸ್ತಾ ಇದ್ದಾರೆ. ಭಿನ್ನ ಅನ್ನೋ ಶಬ್ದಕ್ಕೆ ಅಲ್ಪ ಅನ್ನೋ ಅರ್ಥ ಇದೆ ಅಂತ. ಅದಕ್ಕೆ ಆಚಾರ್ಯ ಬರೀತಾರೆ ಭಿನ್ನ ದೃಶಾಂ ಈಶ್ವರಾಪೇಕ್ಷೆಯ ಅಲ್ಪ ದೃಶಾಂ ಅಂತ ಅರ್ಥ ಬರೆದ್ರು ಮೊದಲು. ಭಿನ್ನ ದೃಶ ಹೇಗೆ? ಇವರು ಮಹತ್ತತ್ವಾಭಿಮಾನಿಗಳಾದ ಬ್ರಹ್ಮದೇವರು ಭಿನ್ನ ದೃಶ್ಯ ಹೇಗೆ ಅಂತಂದ್ರೆ ಭಗವಂತನ ಅಪೇಕ್ಷೆಯಿಂದ ಪರಮಾತ್ಮನಿಗಿಂತ ಅಲ್ಪಜ್ಞಾನಿಗಳು ಅಂತ ಅರ್ಥ. ಭಿನ್ನ ಅನ್ನೋ ಶಬ್ದಕ್ಕೆ ಅಲ್ಪ ಅನ್ನೋ ಅರ್ಥ ಎಲ್ಲಿದೆ ಅಂದ್ರೆ ಭಿನ್ನಂ ಅಲ್ಪಂ ವಿಜಾನೀಯಾತ್ ಅಭಿನ್ನಂ ಪೂರ್ಣಮಿಷ್ಯತೆ ಇತಿ ಶಬ್ದ ನಿರ್ಣಯೇ. ಶಬ್ದ ನಿರ್ಣಯ ಅನ್ನೋ ಗ್ರಂಥದಲ್ಲಿ ಭಿನ್ನಂ ಅಲ್ಪಂ ವಿಜಾನೀಯಾತ್, ಭಿನ್ನ ಅಂದ್ರೆ ಅಲ್ಪ ಅಂತ ತಿಳ್ಕೊಳ್ಳಿ, ಅಭಿನ್ನಂ ಅಂದ್ರೆ ಪೂರ್ಣ ಅಂತ ತಿಳ್ಕೊಳ್ಳಿ ಅಂತ. ಭಿನ್ನ ಅಭಿನ್ನ ಅನ್ನೋ ಶಬ್ದಗಳಿಗೆ ಅಲ್ಪ ಪೂರ್ಣ ಅನ್ನೋ ಅರ್ಥವನ್ನ ಶಬ್ದ ನಿರ್ಣಯ ಹೇಳಿದೆ ಅಂತ ಅದನ್ನ ನಮಗೆ ಪ್ರಮಾಣವನ್ನಾಗಿ ಕೊಟ್ಟು ಆಚಾರ್ಯರು ಭಿನ್ನ ದೃಶಾಂ ಅನ್ನೋ ಶಬ್ದಕ್ಕೆ ಅಲ್ಪಜ್ಞಾನಿಗಳು ಅಂತ ಅರ್ಥ ಮಾಡಿದ್ದಾರೆ. ಬ್ರಹ್ಮಾದಿ ಜೀವರ ಅಲ್ಪಜ್ಞಾನಿಗಳು ಹೇಗೆ ಅಂತಂದ್ರೆ ಅದಕ್ಕೆ ಪರಮಾತ್ಮ ಅಪೇಕ್ಷೆಯ ಅಂತ. ಪರಮಾತ್ಮನ ಅಪೇಕ್ಷೆಯಿಂದ ಬ್ರಹ್ಮಾದಿ ಜೀವರು ಅಲ್ಪಜ್ಞಾನಿಗಳೇ. ಹಾಗಾದ್ರೆ ಭೂತಾನಾಂ ಮಹದಾದೀನಾಂ ಭಿನ್ನ ದೃಶಾಂ ಅಂದ್ರೆ ಅಲ್ಪಜ್ಞರಾಗಿ ಪರಮಾತ್ಮನ ಅಪೇಕ್ಷೆಯಿಂದ ಅಲ್ಪಜ್ಞರಾಗಿರ್ತಕ್ಕಂತಹ ಮಹತ್ತತ್ವಾದಿ ಅಭಿಮಾನಿ ದೇವತೆಗಳಾದ ಬ್ರಹ್ಮಾದಿ ಜೀವರುಗಳೇನಿದ್ದಾರೆ ಅಂಥವರಿಗೆ ಜನನ ಮರಣ ಮೊದಲಾದ ಭಯವನ್ನ ತಂದು ಕೊಡುವವನೇ ಈ ಕಾಲನಾಮಕನಾದ ಭಗವಂತ. ಕಾಲ ಇತ್ಯಭಿಧೀಯತೆ. ರೂಪಭೇದಾಸ್ಪದಂ ಅಂದ್ರೆ ಪ್ರತಿಮಾ ವಿಶೇಷ. ಮುಖ್ಯ ಪ್ರಾಣದೇವರೇ ಮೊದಲಾದ ಪ್ರತಿಮೆಗಳಲ್ಲಿ ಸನ್ನಿಹಿತವಾದ ರೂಪ ಅಂತ. ಅದೇ ಕಾಲಸ್ವರೂಪಿಯಾದ ಭಗವಂತನ ರೂಪ. ರೂಪಭೇದಾಸ್ಪದಂ ದಿವ್ಯಂ ಕಾಲ ಇತ್ಯಭಿಧೀಯತೆ. ಭೂತಾನಾಂ ಮಹದಾದೀನಾಂ ಯತೋ ಭಿನ್ನ ದೃಶಾಂ ಭಯಂ ಯೋಂತ ಪ್ರವಿಶ್ಯ ಭೂತಾನಿ ಭೂತೈರತ್ಯಖಿಲಾಶ್ರಯಃ ಸವಿಷ್ಣುವಾಖ್ಯೋ ಧಿಯಾ ಜ್ಞೇಯಃ ಕಾಲ ಕಲಯತಾಂ ಪ್ರಭುಃ. ಈ ಕಾಲನಾಮಕನಾದ ಭಗವಂತನೇ ಎಲ್ಲಾ ಜೀವರ ಒಳಗೆ ಪ್ರವಿಷ್ಟನಾಗಿ ಜೀವರಿಂದ ಸಂಹರಿಸ್ತಾನೆ ಅಂತ ಹೇಳ್ತಾ ಇದ್ದ.
ಯೋ ಅಂತಃಪ್ರವಿಶ್ಯ ಭೂತಾನಿ ಮತ್ತೆ ಅಖಿಲಾಶ್ರಯ ಬೇರೆ, ಎಲ್ಲರಿಗೂ ಆಶ್ರಯನಾಗಿದ್ದಾನೆ. ಭೂತೈಹಿ ಅತ್ತಿ, ಆ ಜೀವರಿಂದ ಸಂಹರಿಸ್ತಾನೆ, ಎಲ್ಲಾ ಜೀವರ ಒಳಗೆ ಪ್ರವಿಷ್ಟನಾಗಿ. ಸಂಹಾರಕರಾಗಿರ್ತಕ್ಕಂತಹ ರುದ್ರಾದಿ ದೇವತೆಗಳಿಗೆ ಸ್ವಾಮಿಯೂ ಆಗಿದ್ದಾನೆ. ಸಂಹಾರಕರಾದವರು ರುದ್ರ ಮೊದಲಾದವರು, ಯಮ ರುದ್ರ ಮೊದಲಾದವರೆಲ್ಲ ನಮಗೆ ಸಂಹಾರಕರು ಅಂತ ನಾವು ತಿಳ್ಕೊಂಡಿದ್ದೇವಲ್ಲ, ಅವರಿಗೂ ಸ್ವಾಮಿಯಾಗಿ ಸಕಲ ಸಂಹಾರಕನಾಗಿ ಆ ಜೀವರಿಂದ ಸಂಹಾರವನ್ನ ಮಾಡಿಸ್ತಾನೆ. ಎಲ್ಲ ಜೀವರೊಳಗೆ ತಾನು ನಿಂತು, ಅಂಥವನೇ ಕಾಲ, ಅವನೇ ವಿಷ್ಣು. ವಿಷ್ಣುವಾಖ್ಯ ಕಾಲ, ವಿಷ್ಣು ಎಂಬ ಹೆಸರಿನ ಕಾಲ. ಅವನನ್ನ ನಾವು ಚೆನ್ನಾಗಿ ತಿಳಿಬೇಕಂತೆ. ಧಿಯಾ ಜ್ಞೇಯ, ಬುದ್ಧಿಯಿಂದ ಅವನನ್ನ ಚೆನ್ನಾಗಿ ತಿಳಿಬೇಕು. ಈ ವಿಷ್ಣು ಎಂಬ ಹೆಸರಿನ ಕಾಲನನ್ನ ನಮ್ಮ ಬುದ್ಧಿಯಿಂದ ಚೆನ್ನಾಗಿ ಅವನನ್ನ ತಿಳ್ಕೊಳ್ಬೇಕು. ಧಿಯಾ ಜ್ಞೇಯ. ಯೋಂತ ಪ್ರವಿಶ್ಯ ಭೂತಾನಿ ಭೂತೈರತ್ಯಖಿಲಾತ್ಮನ ಅಖಿಲಾಶ್ರಯಃ ಸವಿಷ್ಣುವಾಖ್ಯೋ ಧಿಯಾ ಜ್ಞೇಯಃ ಕಾಲಃ ಕಲಯತಾಂ ಪ್ರಭುಃ. ನ ಚಾಸ್ಯ ಕಶ್ಚಿದ್ ದಯಿತೋ ನ ದ್ವೇಷ್ಯೋ ನ ಚ ಬಾಂಧವಃ ಆವಿಶತ್ಯಪ್ರಮತ್ತೋऽಸೌ ಪ್ರಮತ್ತಂ ಜನಮಂತಕೃತ್. ಈ ಕಾಲನಾಮಕನಾದ ಭಗವಂತನಿಗೆ ಯಾರು ಪ್ರಿಯರು ಅಂತಲ್ಲ, ಯಾರು ಅಪ್ರಿಯರು ಅಲ್ಲ, ಯಾರು ಬಾಂಧವರು ಅಲ್ಲ. ಸದಾ ಎಚ್ಚರವಾಗಿಯೇ ಇರುವ ಈ ಭಗವಂತ ವಿಷಯ ಭೋಗಗಳಲ್ಲಿ ಮೈಮರೆತಿರ್ತಕ್ಕಂತಹ ಜನರನ್ನ ರೋಗ ಮೊದಲಾದ ರೂಪದಿಂದ ಅವರಿಗೆ ಸಂಹಾರಕನಾಗ್ತಾ ಒಳಗೆ ಪ್ರವೇಶ ಮಾಡಿಬಿಡ್ತಾನಂತೆ. ಆವಿಶತಿ ಅಪ್ರಮತ್ತಃ ಅಸೌ ಪ್ರಮತ್ತಂ ಜನಂ ಅಂತಕೃತ್. ಅವರನ್ನ ನಾಶಗೊಳಿಸ್ಲಿಕ್ಕೋಸ್ಕರ, ಅವರನ್ನ ಸಂಹಾರ ಮಾಡ್ಲಿಕ್ಕೋಸ್ಕರ ರೋಗಾದಿ ರೂಪಗಳಲ್ಲಿ ಅವರೊಳಗೆ ಪ್ರವೇಶ ಮಾಡಿಬಿಡ್ತಾನೆ. ಯಾರು ವಿಷಯ ಭೋಗದಲ್ಲಿ ಮೈಮರ್ತಿರ್ತಾರೋ ಅಂತಹ ಜನರು ರೋಗ ಮೊದಲಾದವುಗಳಿಗೆ ತುತ್ತಾಗ್ತಾರೆ. ಅಂದ್ರೆ ಇದೇ ಕಾಲನಾಮಕನಾದ ಭಗವಂತ ರೋಗಾದಿ ರೂಪದಲ್ಲಿ ಅವರೊಳಗೆ ಪ್ರವೇಶ ಮಾಡಿ ಅವರಿಗೆ ಸಂಹಾರಕನಾಗಿ ಬಿಡ್ತಾನೆ. ಅವನಿಗೆ ಯಾರು ಅವರವರ ಯೋಗ್ಯತೆಗೆ ಮೀರಿ ಒಳ್ಳೆ ಬಾಂಧವರು ಅಂತಾಗ್ಲಿ, ಒಳ್ಳೆ ಪ್ರಿಯರು ಅಂತಾಗ್ಲಿ, ಅಪ್ರಿಯರು ಅಂತಾಗ್ಲಿ ಯಾರು ಇಲ್ಲ. ನ ದ್ವೇಷ್ಯ ನ ಚ ಬಾಂಧವ ನ ದೈತಃ ಅಂತಾರೆ. ಆ ಕಾಲನಾಮಕನಾದ ಭಗವಂತನಿಗೆ ಆಯಾಯ ಜೀವರ ಯೋಗ್ಯತೆಯನ್ನ ಮೀರಿ ಯಾರು ಪ್ರಿಯರು ಅಲ್ಲ, ಅಪ್ರಿಯರು ಅಲ್ಲ, ಬಾಂಧವರು ಅಲ್ಲ. ಅವನು ಮಾತ್ರ ಸದಾ ಎಚ್ಚರವಾಗಿಯೇ ಇರ್ತಾನೆ. ಅಂಥ ಭಗವಂತ ಈ ವಿಷಯ ಭೋಗದಲ್ಲಿ ಮೈಮರೆತ ಪ್ರಮತ್ತರಾದ ಜನರನ್ನ ರೋಗಾದಿ ರೂಪಗಳಿಂದ ಒಳಗೆ ಪ್ರವೇಶ ಮಾಡಿ ಅವರಿಗೆ ಸಂಹಾರಕನಾಗ್ತಾನೆ ಅಂತ ಇದ್ದಾರೆ. ಅಂದ್ರೆ ಈ ಕಾಲನಾಮಕನಾದ ಭಗವಂತ ಸರ್ವಭಕ್ಷಕ. ಅವನಿಗೆ ತನ್ನವರು ಪರರು ಅನ್ನೋ ಭೇದ ಇಲ್ಲ. ಎಲ್ಲರನ್ನೂ ಸಂಹಾರ ಮಾಡ್ತಾನೆ. ಸಂಹಾರ ಮಾಡುವ ಕಾಲ ಬಂದಾಗ ಎಲ್ಲರನ್ನೂ ಸಂಹಾರ ಮಾಡ್ತಾನೆ. ಕಾಲಕ್ಕೆ ಯಾವುದೇ ಒಂದು ದ್ವೇಷ ಅಥವಾ ಪ್ರೀತಿ, ಇವರು ನಮ್ಮವರು ತಮ್ಮವರು ಅಂತ ಇವೆಲ್ಲ ಇಲ್ಲ. ಕಾಲ ಬಂತೋ ಎಲ್ಲರನ್ನೂ ಕಬಳಿಸಿ ಬಿಡ್ತದೆ ಅಂತ ಅರ್ಥ. ನಮ್ಮವರು ತಮ್ಮವರು ಅನ್ನೋ ಭೇದ ಭಾವ ಇಲ್ಲದೆ ಕಾಲ ಬಂತೋ ಎಲ್ಲರೂ ಹೋಗ್ಲೇಬೇಕು.
ಆ ಕಾಲನಾಮಕನಾದ ಭಗವಂತನ ಅಧೀನರಾಗಿ ಎಲ್ಲರೂ ಆ ಕಾಲನಿಗೆ ತುತ್ತಾಗಲೇಬೇಕು. ಸರ್ವಂ ಅತ್ತಿ ಭೂತೈಹಿ ಅತ್ತಿ ಅಂತಿದೆ ಹಿಂದಿನ ಶ್ಲೋಕದಲ್ಲಿ. ಅದಕ್ಕೆ ಯಾರು ಹೊರತಾಗಿಲ್ಲ. ಇವರು ನಮ್ಮ ದ್ವೇಷಿಗಳು, ಇವರು ನನಗೆ ಪ್ರಿಯರು ಅನ್ನೋ ಭೇದ ಭಾವ ಇಲ್ಲ ಅದಕ್ಕೆ ಕಾಲಕ್ಕೆ. ಪ್ರಮತ್ತರಾದ ಜನರನ್ನ ರೋಗಾದಿ ರೂಪದಿಂದ ಒಳಗೆ ಪ್ರವೇಶ ಮಾಡಿ ಬಿಡುತ್ತದೆ ಕಾಲ ಅಂತ. ಹಿಂದಿನ ಶ್ಲೋಕದಲ್ಲಿ ಸ ವಿಷ್ಣುವಾಖ್ಯ ಧಿಯಾಜ್ಞೇಯ ಅಂತ ಹೇಳಿದ್ರು. ಆ ವಿಷ್ಣು ಎಂಬ ಹೆಸರಿನ ಕಾಲನನ್ನ ಬುದ್ಧಿಯಿಂದ ತಿಳ್ಕೊಳ್ಬೇಕು ಚೆನ್ನಾಗಿ ಅಂತ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ನಚಾಸ್ಯ ಕಶ್ಚಿತ್ ದೈತಃ ಅಂತ ಹೇಳಿದ್ದಾರೆ. ಈ ವಿಷ್ಣು ಎಂಬ ಹೆಸರಿನ ಕಾಲನಿಗೆ ಪ್ರಿಯರು ಅಪ್ರಿಯರು ಅಂತ ಯಾರು ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಹಿಂದಿನ ಶ್ಲೋಕದಲ್ಲಿ ಈ ವಿಷ್ಣುವನ್ನ ಚೆನ್ನಾಗಿ ತಿಳ್ಕೊಳ್ಬೇಕು, ಕಾಲ ಎಂಬ ವಿಷ್ಣುವಿನ ಒಂದು ರೂಪ ಇದೆ ಅಂತ ಹೇಳಿ ವಿಷ್ಣುವಿಗೆ ಅವಯವ ಧ್ಯಾನಗಳನ್ನ ಮಾಡುವ ಪ್ರಸಂಗದಲ್ಲಿ ಮಾತ್ರ, ಬೇರೆ ಕಡೆಗೆ ವಿಷ್ಣುವಿನ ಅವಯವಗಳು ಯಾವ್ದ್ಯಾವುದು ಅಂತ ಧ್ಯಾನ ಮಾಡೋ ಪ್ರಸಂಗದಲ್ಲಿ ಕೌಮೋದಕಿ ಗದೆ, ಅದು ಶತ್ರು ಯೋಧರ ರಕ್ತದಿಂದ ಒದ್ದೆಯಾಗಿರ್ತಕ್ಕಂತಹ ಕೌಮೋದಕಿ ಗದೆ ವಿಷ್ಣುವಿಗೆ ಅತ್ಯಂತ ಪ್ರಿಯವಾಗಿದೆ ಅಂತ ವರ್ಣನೆ ಮಾಡಿದ್ದಾರೆ. ಇಲ್ಲೇ ಭಾಗವತದಲ್ಲಿ ಕೌಮೋದಕೀಂ ಭಗವತೋ ದಯಿತಾಂ ಸ್ಮರೇತ ದಿಗ್ಧಾ ಮರಾತಿ ಭಟ ಶೋಣಿತ ಕರ್ದಮೇನ ಅಂತ ಬಂದಿದೆ. ಮೊನ್ನೆ ತಾನೇ ನಾವು ನೋಡ್ತಾ ಬಂದ್ವಿ. ಭಗವಂತನ ಒಂದೊಂದೇ ರೂಪಗಳನ್ನ, ಒಂದೊಂದೇ ಅವಯವಗಳನ್ನ ಧ್ಯಾನ ಮಾಡುವ ಸಮಯದಲ್ಲಿ ಅಲ್ಲಿ ಆ ಪದ ಇದೆ, ಅವನಿಗೆ ಪ್ರಿಯವಾದದ್ದು ಕೌಮೋದಕಿ ಗದೆ ಅಂತ ಇದೆ. ಆಮೇಲೆ ದಿಗ್ಧಾಮರಾತಿ ಭಟ ಶೋಣಿತ ಕರ್ದಮೇನ ಅಂತ, ರಕ್ತದಿಂದ ಒದ್ದೆಯಾದಂತಹ ಶತ್ರುಗಳನ್ನ ಬಡಿದು ರಕ್ತದಿಂದ ಒದ್ದೆಯಾದಂತಹ ಕೌಮೋದಕಿ ಗದೆ ಅದು ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು. ಅಂತಹ ಗದೆಯನ್ನ ಸ್ಮರಣೆ ಮಾಡಬೇಕು ಭಗವಂತನ ಕೈಯಲ್ಲಿ ಅಂತ ನಾವು ಭಾಗವತದಲ್ಲಿ ನೋಡಿದ್ದೇವೆ. ಈಗ ಇಲ್ಲಿ ಹೇಳ್ತಾ ಇದ್ದಾರೆ, ನಚ ಅಸ್ಯ ಕಶ್ಚಿತ್ ದಯಿತಃ ನ ದ್ವೇಷ್ಯ ನ ಬಾಂಧವಃ ಅಂತ. ಅಸ್ಯ ಅಂದ್ರೆ ಯಾರಿಗೆ? ವಿಷ್ಣುವಾಖ್ಯ ಧಿಯಾಜ್ಞೇಯ ಅಂತ ಹಿಂದೆ ಹೇಳಿದ ಕಾಲನೇ. ಆ ಕಾಲ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ. ಆ ವಿಷ್ಣುವಿನ ಲಕ್ಷಣವನ್ನು ಹೇಳುವಾಗಲೇನೆ, ವಿಷ್ಣುವಿನ ಅವಯವಗಳ ಚಿಂತನೆ ಮಾಡುವಾಗಲೇ ಹಿಂದೆ ಅಲ್ಲಿ ಹೇಳಿದ್ದು. ಅಲ್ಲಿ ಅವನಿಗೆ ಪ್ರಿಯವಾದದ್ದು ಕೌಮೋದಕಿ ಗದೆ ಅಂತ ಹೇಳಿ, ಇಲ್ಲಿ ಯಾರು ಅವನಿಗೆ ಪ್ರಿಯ ಇಲ್ಲ, ಯಾರು ಅಪ್ರಿಯ ಇಲ್ಲ ಅಂತ ಹೇಳಿದ್ರೆ ವಿರುದ್ಧ ಆಯ್ತಲ್ಲ. ಭಾಗವತ ತಾನೇ ತನಗೆ ವಿರುದ್ಧವಾದ ಮಾತನ್ನು ಹೇಳಿದಂತೆ ಆಯ್ತಲ್ವಾ ಅಂತ ಪ್ರಶ್ನೆ ಬರ್ತದೆ. ಈ ಪ್ರಶ್ನೆಯನ್ನ ಯಾರೂ ಮಾಡ್ಕೊಳ್ಳೂ ಇಲ್ಲ, ಅದಕ್ಕೆ ಉತ್ತರವನ್ನು ಕೊಡ್ಲಿಕ್ಕೂ ಹೋಗಲಿಲ್ಲ ಯಾವ ವ್ಯಾಖ್ಯಾನಕಾರರು ಕೂಡ. ಮಧ್ವಾಚಾರ್ಯರು ಮಾತ್ರ ಈ ರೀತಿ ಪ್ರಶ್ನೆ ಬರ್ತದೆ. ಅದಕ್ಕೆ ನ ಪ್ರಿಯ ನ ದ್ವೇಷ್ಯ ನ ದಯಿತಃ ನ ದ್ವೇಷ್ಯ ನ ಚ ಬಾಂಧವಃ ಅಂತನ್ನೋದಕ್ಕೆ ಯೋಗ್ಯತಾತಿರೇಕೇಣ ಅಂತ ಇಟ್ಕೊಳ್ರಿ ಅಂತ ತಿಳಿಸ್ತಾರೆ. ಯಥಾ ಯೋಗ್ಯಾತಿರೇಕೇಣ ನ ದ್ವೇಷ್ಯಶ್ಚ ಪ್ರಿಯೋ ಹರೇಹೇ ಇತಿ ಕಾಪಿಲೇಯೇ. ಕಾಪಿಲೇಯ ಅನ್ನೋ ಗ್ರಂಥದ ಈ ಒಂದು ವಾಕ್ಯವನ್ನ ಈ ಶ್ಲೋಕದ ಕೆಳಗೆ ಬರೀತಾರೆ ಮಧ್ವಾಚಾರ್ಯರು. ಇಲ್ಲಿ ನಚಾಸ್ಯ ಕಶ್ಚಿತ್ ದಯಿತಃ ನ ದ್ವೇಷ್ಯ ನ ಚ ಬಾಂಧವಃ ಅಂತ ಇದೆ. ಅದಕ್ಕೆ ಯಥಾ ಯೋಗ್ಯಾತಿರೇಕೇಣ ನ ದ್ವೇಷ್ಯಶ್ಚ ಪ್ರಿಯೋ ಹರೇಹೇ ಇತಿ ಕಾಪಿಲೇಯೇ ಅಂತ ಕಾಪಿಲೇಯ ಗ್ರಂಥದ ಈ ವಾಕ್ಯವನ್ನ ಇಟ್ಟುಕೊಂಡು ಭಾಗವತದ ಈ ಶ್ಲೋಕಕ್ಕೆ ವ್ಯಾಖ್ಯಾನವನ್ನ ಮಾಡ್ರಿ. ಅವಾಗೇನ್ ಅರ್ಥ ಆಗತ್ತೆ ಅಂದ್ರೆ, ಹಿಂದೆ ಬಂದ ಶ್ಲೋಕಕ್ಕೂ ಈ ಶ್ಲೋಕಕ್ಕೂ ವಿರೋಧ ಬರದೇ ಇರುವಂತೆ ಅರ್ಥ ಬರ್ತದ. ಅವಾಗ ಹಿಂದೆ ಕೌಮೋದಕೀಂ ಭಗವತೋ ದಯಿತಾಂ ಸ್ಮರೇತ ಅನ್ನಲ್ಲಿ ದಯಿತಾಂ ಅಂತಿದೆ,
ದಯಿತ ಅನ್ನೋ ಶಬ್ದವೇ ಇದೆ ಅಲ್ಲಿ. ಕೌಮೋದಕ್ಕೆ ಅಂತ ಅನ್ನೋದು ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು. ಆ ಗದೆ ಅವನಿಗೆ ಪ್ರಿಯವಾದದ್ದು ಅಂತಿದೆ. ಇಲ್ಲಿ ಹೇಳುವಾಗ ಅವನಿಗೆ ದಯಿತವಾದವರು ಯಾರು ಇಲ್ಲ, ವೇಶ್ಯರು ಯಾರು ಇಲ್ಲ ಅಂತ ಹೀಗೆ ವಿರೋಧ ಬರುತ್ತಲ್ವಾ ಭಾಗವತಕ್ಕೆ. ಅಂದ್ರೆ ಅದಕ್ಕೆ ಯಥಾ ಯೋಗ್ಯಾತಿರೇಕೇಣ ನ ದ್ವೇಷ. ಅವರವರ ಯೋಗ್ಯತೆ ಎಷ್ಟಿದೆಯೋ, ಒಬ್ಬರಲ್ಲಿ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟು ಅವನು ಪ್ರಿಯನೇ. ಅವರ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಅವನು ದ್ವೇಷ್ಯನೇ. ಯಾವ ಒಬ್ಬ ವ್ಯಕ್ತಿ ಅವನ ಯೋಗ್ಯತಾನುಸಾರವಾಗಿ ಒಬ್ಬ ಪ್ರಿಯನೂ ಆಗಿರ್ತಾನೆ, ದ್ವೇಷನೂ ಆಗಿರ್ತಾನೆ. ಅದನ್ನು ಹೊರತು ಯೋಗ್ಯತೆಯನ್ನ ಮೀರಿ ಯಾರು ಅವನಿಗೆ ಪ್ರಿಯ ಆಗೋದಿಲ್ಲ, ಯಾರು ಅವನಿಗೆ ದ್ವೇಷನೂ ಆಗೋದಿಲ್ಲ ಅಂತ ಹಾಗರ್ಥ ಅದಕ್ಕೆ. ಅದನ್ನ ಕಾಪಿಲೇಯ ಗ್ರಂಥ ತಿಳಿಸಿಕೊಡ್ತಾ ಇದೆ. ಯಥಾ ಯೋಗ್ಯಾತಿರೇಕೇಣ ನ ದ್ವೇಷ್ಯಶ್ಚ ಪ್ರಿಯೋ ಹರೇಹೇ. ಎಷ್ಟು ಯೋಗ್ಯತೆ ಇದೆಯೋ ಅಷ್ಟು ಪ್ರಿಯ, ಅಷ್ಟು ದ್ವೇಷ ಆಗಿರ್ತಾನೆ. ಅವರವರ ಯೋಗ್ಯತಾನುಸಾರವಾಗಿ ಭಗವಂತ ಅವರವರನ್ನ ಪ್ರೀತಿಸ್ತಾನೆ, ಅವರವರ ಯೋಗ್ಯತಾನುಸಾರವಾಗಿ ಅವರವರನ್ನ ದ್ವೇಷಿಸ್ತಾನೆ. ಆ ಯೋಗ್ಯತೆಯನ್ನ ಮೀರಿ ಪ್ರೀತಿಸೋದು ಇಲ್ಲ, ದ್ವೇಷಿಸೋದು ಇಲ್ಲ ಅಂತ ಅರ್ಥ. ಯಥಾ ಯೋಗ್ಯಾತಿರೇಕೇಣ ಅಂತಂದ್ರೆ, ಯಥಾ ಅಂದ್ರೆ ಎಷ್ಟು, ಯೋಗ್ಯತೆ ಇದೆಯೋ ಅಷ್ಟೇ ಹರಿಗೆ ಪ್ರಿಯನಾಗ್ತಾನೆ, ಅಥವಾ ಅಷ್ಟೇ ಹರಿಗೆ ದ್ವೇಷನಾಗ್ತಾನೆ. ಅದಕ್ಕೆ ಅತಿರೇಕೇಣ, ಅದಕ್ಕೆ ವ್ಯತಿರಿಕ್ತವಾಗಿ ಯಾರೂ ಭಗವಂತನಿಗೆ ಪ್ರಿಯನಾಗಲಿ ಅಥವಾ ದ್ವೇಷನಾಗಲಿ ಆಗೋದಿಲ್ಲ. ಹಾಗರ್ಥ. ಯಾರು ಅವನಿಗೆ ಪ್ರಿಯ ಅಲ್ಲ ಅಂತಂದ್ರೆ ಹಾಗಾದ್ರೆ ನಾವು ಯಾಕೆ ಅವನನ್ನ ಭಜನೆ ಮಾಡಬೇಕು, ಯಾಕೆ ಅವನ ಪ್ರೀತಿಗೋಸ್ಕರ ಅಂತ ನಾವು ಮಾಡ್ತೇವೆ ಕರ್ಮಗಳನ್ನು. ಭಗವಂತನಿಗೆ ಪ್ರೀತಿಯೇ ಇಲ್ಲ, ಯಾರಿಗೂ ಅವನು ಪ್ರಿಯನೇ ಆಗೋದಿಲ್ಲ ಅಂತ ಅನ್ನೋದಾದ್ರೆ ಅವನ ಪ್ರೀತಿಗೋಸ್ಕರ ನಾವು ಕರ್ಮಗಳನ್ನ ಮಾಡ್ತೇವೆ, ಅದೆಲ್ಲ ವ್ಯರ್ಥ ಆಗಿ ಹೋಗ್ತದೆ. ಇನ್ನು ತಮೋಯೋಗ್ಯ ಜೀವಿಗಳೇನ್ ಮಾಡ್ತಾರೆ, ಆ ಭಗವಂತನನ್ನ ದ್ವೇಷ ಮಾಡ್ತಾರೆ. ಆ ದ್ವೇಷ ಮಾಡುವವರಿಗೂ ಪ್ರೀತಿ ಮಾಡುವವರಿಗೂ ಏನು ವ್ಯತ್ಯಾಸವೇ ಇಲ್ಲ. ಯಾರು ಭಗವಂತನಿಗೆ ದ್ವೇಷರಲ್ಲ, ಆಮೇಲೆ ಯಾರು ಭಗವಂತನಿಗೆ ಪ್ರಿಯರಲ್ಲ ಅಂತ ಆಗಿಬಿಟ್ರೆ, ಹಾಗಾದ್ರೆ ನಾವು ಯಾಕೆ ಅವನ ಪ್ರೀತಿಗೋಸ್ಕರ ಕರ್ಮಗಳನ್ನ ಮಾಡಬೇಕು, ಅವನನ್ನು ಒಲಿಸ್ಕೊಳ್ಬೇಕು ಯಾಕೆ ಅಂತೆಲ್ಲ ಪ್ರಶ್ನೆ ಬರ್ತದೆ. ಅದಕ್ಕೆ ಪ್ರಿಯರಲ್ಲ ದ್ವೇಷರಲ್ಲ ಅಂದ್ರೆ ಅವರವರ ಯೋಗ್ಯತಾನುಸಾರವಾಗಿ ಪ್ರಿಯರು ದ್ವೇಷರೇ, ಅದಕ್ಕೆ ಮೀರಿ ಪ್ರಿಯರಲ್ಲ. ಅವರ ಯೋಗ್ಯತೆ ಎಷ್ಟಿದೆಯೋ ಅಷ್ಟೇ ಭಗವಂತ ಅವರಿಗೆ ಪ್ರೀತನಾಗ್ತಾನೆ, ಅದಕ್ಕಿಂತ ಜಾಸ್ತಿ ಪ್ರಿಯ ಆಗೋದಿಲ್ಲ ಅವನು. ಅವನ ಯೋಗ್ಯತೆಗಿಂತ ಹೆಚ್ಚಿನ ಪ್ರಿಯ ಭಗವಂತನಿಗೆ ಅವನಾಗೋದಿಲ್ಲ. ಹಾಗೆ ಒಬ್ಬ ದ್ವೇಷಿ ಅವನ ಯೋಗ್ಯತಾನುಸಾರವಾಗಿ ಅವನು ದ್ವೇಷಿ ಆಗ್ತಾನೆ, ಅವನಿಗಿಂತ ಹೆಚ್ಚು ದ್ವೇಷಿ ಆಗೋದಿಲ್ಲ ಅಂತ. ಕಲಿಯಷ್ಟು ದ್ವೇಷಿ ಮತ್ತೊಬ್ಬ ಯಾರೂ ಇಲ್ಲ, ಮಹಾ ದ್ವೇಷಿ ಅವನು, ಯಾಕೆ ಅವನ ಯೋಗ್ಯತೆ ಅದು. ಹಾಗೆ ಬ್ರಹ್ಮವಾಯುಗಳಷ್ಟು ಪ್ರಿಯರು ಬೇರೆ ಯಾರು ಇಲ್ಲ, ಯಾಕೆ ಅದು ಅಷ್ಟು ದೊಡ್ಡ ಯೋಗ್ಯತೆ, ಅವರು ಅಷ್ಟು ದೊಡ್ಡ ಯೋಗ್ಯರಾಗಿದ್ದಾರೆ. ಆ ಯೋಗ್ಯತೆಗೆ ಮೀರಿ ಪ್ರಿಯರಾಗೋದಿಲ್ಲ ಅಂತ ಹಾಗರ್ಥ. ಎಷ್ಟು ಅವರ ಯೋಗ್ಯತೆ ಇದೆಯೋ ಅಷ್ಟು ಅವರನ್ನು ಪ್ರೀತಿಸ್ತಾನೆ. ಯೋಗ್ಯತೆಗೆ ಮೀರಿ ಪ್ರಿಯ ದ್ವೇಷ ಅಂತ ಯಾರು ಇಲ್ಲ ಅಂತ ಅದರ ಅಭಿಪ್ರಾಯ. ನಚಾಸ್ಯ ಕಶ್ಚಿದ್ದಯಿತೋ ನ ದ್ವೇಷ್ಯೋ ನಚ ಬಾಂಧವಃ ಆವಿಶತ್ಯಪ್ರಮತ್ತೋಸೌ ಪ್ರಮತ್ತಂ ಜನಮಂತ ಕೃತ್. ಒಂದ್ ಕಡೆ ಅವ್ನು ಹೇಳ್ತಲ್ಲ, ನನಗೆ ಜ್ಞಾನಿಗಳು ಅಂದ್ರೆ ಬಹಳ ಪ್ರಿಯ ಆಗಿದೆ ಅಂತ ಹೇಳ್ತಾನಲ್ಲ, ಅದು ಹೀಗೆ ಇದೇ ತರ ತಗೊಳ್ಬೇಕಾ? ಅದನ್ನು ಹೀಗೆ ಇಟ್ಕೊಳ್ಬೇಕು. ಜ್ಞಾನಿ ಅಂದ್ರೆ ನನಗೆ ಬಹಳ ಪ್ರಿಯ ಅಂತಾನೆ, ಯಾಕೆ ಅವನಿಗೆ ಪ್ರಿಯರಾದವರು ಅವರು ಹೌದು, ಮತ್ತೆ ಪ್ರಿಯರಾದವರು ಯಾರು ಇಲ್ಲ ಅಂತ ಇಲ್ಲಿ ಹೇಳಿದ್ರೆ ಅದಕ್ಕೂ ವಿರೋಧ ಬಂತಲ್ಲ. ಅಂದ್ರೆ ಅವರು ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಪ್ರಿಯರು, ಅದಕ್ಕಿಂತ ಜಾಸ್ತಿ ಪ್ರಿಯರಲ್ಲ, ಅವರ ಯೋಗ್ಯತೆಗಿಂತ ಹೆಚ್ಚು ಅವರು ಪ್ರಿಯರಲ್ಲ ಅಂತ. ಮತ್ತೆ ಇನ್ನೊಂದು ಪ್ರಶ್ನೆ ಗುರುಗಳೇ, ಇವಾಗ ಇಷ್ಟು ನಿನ್ನೆಲ್ಲ ನೋಡುವಾಗ ಬ್ರಹ್ಮದೇವರಿಗಿಂತ ಉತ್ತಮವಾದ ಜೀವನ ನಾನು ನೋಡಿಲ್ಲ ಅಂತ ಹೇಳಿದಾನ. ಆದ್ರೆ ಬ್ರಹ್ಮದೇವರಿಗೂ ಪರಮಾತ್ಮನಿಗೂ ಮಧ್ಯೆ ಮಹಾಲಕ್ಷ್ಮಿ ಇದ್ದಾಳಲ್ಲ ಅಮ್ಮನವರು, ಅವಳನ್ನ ಯಾವ 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 ರೀತಿಯಲ್ಲಿ ತಗೊಳ್ಬೇಕು ನಾವು? ಜೀವರಲ್ಲಿ ಅಂತ ಇಟ್ಟುಕೊಳ್ಬೇಕು. ಸಂಸಾರಿ ಜೀವರಲ್ಲಿ ಬ್ರಹ್ಮದೇವರಿಗಿಂತ ಹೆಚ್ಚು ಪ್ರೀತಿ ಪಾತ್ರನಾದವನು ನನಗೆ ಮತ್ತೊಬ್ಬ ಇಲ್ಲ ಅಂತ ಹಾಗರ್ಥ.
ಲಕ್ಷ್ಮೀದೇವಿ ಜೀವರ ಕೋಟಿ ಒಳಗೆ ಸೇರೋದಿಲ್ಲ. ಅವಳು ನಿತ್ಯ ಮುಕ್ತಳು. ಹಾ ಸದಾ ನಿತ್ಯ ಭಗವಂತನ ಮುಕ್ತ. ಜೊತೆ ನಿತ್ಯ ಮುಕ್ತಳಾಗಿರ್ತಕ್ಕಂಥವಳು. ಅವಳನ್ನ ಬಿಟ್ಟು ಉಳಿದ ಜೀವರಾಶಿಗಳು, ಪ್ರಕೃತಿಯಿಂದ ಉಂಟಾದ ಹುಟ್ಟು ಸಾವುಗಳಿಗೆ ಒಳಗಾದ ಸಂಸಾರಿ ಜೀವರುಗಳನ್ನ ಇಟ್ಟುಕೊಳ್ಬೇಕು. ಅದರಲ್ಲಿ ಬ್ರಹ್ಮದೇವರಿಗಿಂತ ಪ್ರಿಯರಾದವರು ನನಗೆ ಬೇರೆ ಯಾರು ಇಲ್ಲ ಅಂತ ಹಾಗರ್ಥ. ಆಯ್ತು. ಅಲ್ಲಿಗೆ 39 ಶ್ಲೋಕ ಆಯ್ತು. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳು. ನಮಸ್ಕಾರ ಹರೇ ನಮಸ್ಕಾರ ಗುರುಗಳು.